ಟ್ರೈಬಲ್ ಪೀಪಲ್ ವಾಸ ಮಾಡ್ತಿದ್ದ ಜಾಗ ಅಲ್ಲ, ಸುಮ್ಮನೆ ಬಿಲ್ಡ್ ಮಾಡಿರೋದು ಅವರು. ಗೈಸ್ ಇವಾಗ ಗೈಸ್ ಸ್ವರ್ಗಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತಾರಂತೆ ಗೈಸ್. ಲಿಝಿ ಆಲ್ ದ ಬೆಸ್ಟ್. ಸೊ ಬನ್ನಿ, ಅಲ್ಲಿ ಏನು ವ್ಯೂ ಪಾಯಿಂಟ್ ಅಲ್ಲಿ ಏನು ಸರ್ಪ್ರೈಸ್ ನೋಡೋಣ ಬನ್ನಿ. ಅದೆಲ್ಲ ಲೆಗ್ ಪೀಸ್ ಕಿತ್ಕೊ ತಿಂತಿದ್ಯಾ? ಅಯ್ಯೋ ಅಂತ ಹೇಳು. ಚಂದ ನೋಡ್ತಿದ್ದೇನದು. ಜೀವನದಲ್ಲಿ ಕೂತಿದ್ದವ್ರನ್ನ ಇಳಿಸಿ ಹೊರಗಡೆ ಹಾಕಿ ಕವನ ಕೂತ್ಕೊಳ್ಳಿ. ಅನ್ಯಾಯ. ಹಂಗೇನಿಲ್ಲ ಗಾಯ್ಸ್, ನನ್ನ ಬಿಟ್ಕೊಟ್ರು ಹೋಗು ಕೂರು ನೀನು ಅಂತ ಅಷ್ಟೇ. ಆಮೇಲೆ ತುಂತುರು ಮಳೆ, ಇಲ್ಲಿ ನಾವು ಲೈಟಾಗಿ ಚಳಿ, ಬಿಸಿಲು ಚೆನ್ನಾಗಿದೆ. ಬಿದ್ದರೆ ಮಾತ್ರ ಗಾಯ್ಸ್ ಇಲ್ಲಿಂದ ಏನು ಹೋಗಲ್ಲ ಕವನ, ಬರೋಕ್ಕೆ ಕಷ್ಟ ಆಗುತ್ತೆ ಅಷ್ಟೇ. ಏನಾಗುತ್ತೆ? ಸತ್ತೋಗಲ್ಲ, ಬರ್ಬೋದು. ಸತ್ತೋಗಲ್ವಂತೆ, ಬರ್ಬೋದಂತೆ. ಇದೀವಲ್ಲ ರೂಮ್ಸಿಂದ ಇವಾಗ ಕ್ಯಾಂಪ್ ಫೈರ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬಂದು ನೈಟ್ ಡ್ರೆಸ್ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಎಷ್ಟು ಟ್ರಯಲ್ ನೀನು ಮಾಡ ಗೈಸ್. ಇವಾಗ ನಮ್ಮ ರೂಮಿಗೆ ಬಂದು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಟಿಫನ್ಗೆ ಹೋಗ್ತಾ ಇದ್ದೀವಿ. ಟಿಫನ್ ಮಾಡಕ್ಕೆ ಹೋಗೋಣ ಬನ್ನಿ ಗಾಯ್ಸ್. ಅವ್ರು ಯಾರು ಇನ್ನೂ ಬರೋ ರೇಂಜಲ್ಲಿ ಇಲ್ಲ, ನನಗೆ ತುಂಬ ಹೊಟ್ಟೆ ಹಸಿವಾಗ್ತಿದೆ, ಹೋಗೋಣ. ಗಾಯ್ಸ್ ಇವಾಗ ನಾವು ತಿಂಡಿಗೆ ಮುಂದ್ಗಡೆ ಇರೋ ಒಂದು ರೆಸ್ಟೋರೆಂಟ್ಗೆ, ಐ ಮೀನ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಅದೇ ಐ ಗೆಸ್. ಬನ್ನಿ ಇಲ್ಲೇ ಕುತ್ಕೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ನನಗೆ ತಿಂಡಿ ಇಷ್ಟನೇ ಆಗಲಿಲ್ಲ, ಯಾಕಂದರೆ ಫುಲ್ ಕೊಕೊನಟ್ ಆಯಿಲಿಂದ ಮಾಡಿದ್ದಾರೆ. ಇವಾಗ ಎಲ್ಲರದು ತಿಂಡಿಯಾಗಿ ಫೋಟೋ ಸೆಷನ್ಸ್ ನಡೀತಾ ಇದೆ. ಲಿಝಿ ತಿಂಡಿ ಹೇಗೆ ಅನ್ನಿಸ್ತು? ನಿಮಗೆ? ಚೆನ್ನಾಗಿತ್ತು, ಪರವಾಗಿಲ್ಲ. ನಮಗೆ ಸೆಟ್ ಆಗಲ್ಲ, ಯಾಕಂದರೆ ಇವರು ಏನೇ ಮಾಡಿದ್ರು ಕೊಬ್ಬರಿ ಎಣ್ಣೆ ಉಪಯೋಗಿಸ್ಬಿಟ್ಟು ಮಾಡ್ತಾರೆ. ಹಂಗಾಗಿ ಅದು ನಮಗೆ ಸೆಟ್ ಆಗಲ್ಲ. ಟೇಸ್ಟ್ ಚೆನ್ನಾಗಿದ್ರು ನಮಗೆ ಕೊಬ್ಬರಿ ಎಣ್ಣೆ ಸ್ಮೆಲ್ಲೇ ಬರ್ತಾ ಇರೋದು, ಹಾಗಾಗಿ ಇಷ್ಟ ಆಗಲ್ಲ ಅಷ್ಟೇ. ಇನ್ನು ತಿಂಡಿ ಮುಗಿಸ್ಕೊಂಡು ನಾವು ಫಸ್ಟ್ ಬಂದಿರೋ ಪ್ಲೇಸ್ ಬಂದ್ಬಿಟ್ಟು ಟೀ ಎಸ್ಟೇಟಿಗೆ ಬಂದಿದ್ದೀವಿ. ಅದೆಲ್ಲಿದೆ ಏನು ಅಂತ ಗೊತ್ತಿಲ್ಲ, ಕೇರಳದಲ್ಲಿದೆ ಅನ್ನೋದಷ್ಟೇ ನನಗೆ ಗೊತ್ತಿರೋದು. ಎಷ್ಟು ತೋರಿಸು, ಟೀ ತೋರಿಸು. ಕುಡಿತೀಯಾ? ಬೇಡ ಕುಡಿದ್ಬಿಟ್ಟು ಟೇಸ್ಟ್ ನೋಡಿ ಹೇಳು. ಇವಾಗ ನಾವೆಲ್ಲ ಹೋಗ್ತಾ ಇದ್ದೀವಿ, ವ್ಯೂ ಪಾಯಿಂಟ್. ಟೀ ಫ್ಯಾಕ್ಟ್ರಿಯಿಂದ ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಎರಡು ಹತ್ರನೇ ಇರೋದು. ಸೊ ಬನ್ನಿ, ಅಲ್ಲಿ ಏನು ವ್ಯೂ ಪಾಯಿಂಟಲ್ಲಿ ಏನು ಸರ್ಪ್ರೈಸ್ ನೋಡೋಣ ಬನ್ನಿ ಏನಿರುತ್ತೆ ವ್ಯೂ ಪಾಯಿಂಟಲ್ಲಿ. ನಾನು ಹೇಳ್ತೀನಿ ಏನು. ಹಾಯ್ ಗಾಯ್ಸ್, ದಿಸ್ ಇಸ್ ಕವನ ಗಾಯ್ಸ್. ಹೌ ಆರ್ ಯು ಗಾಯ್ಸ್? ಹೆಂಗೆ ಹೋಗ್ತಿದ್ದೀವಿ ಅಂದರೆ ನೆಟ್ಕೊಂಡು. ಅಲ್ಲಿದೆ ವ್ಯೂ ಪಾಯಿಂಟ್. ಎಲ್ಲರೂ ಅಲ್ಲಿ ಗಂಟ ಹೋಗಿದ್ದಾರೆ, ಆದರೆ ನಂಗೆ ಸಖತ್ ಬಿಸಿಲು ಅಂತ ಇಲ್ಲಿಗೆ ಸ್ಟಾಪ್ ಆದೆ. ಇಲ್ಲಿಂದ ನೋಡಿದ್ರು ಅದೇ ವ್ಯೂ ಕಾಣುತ್ತಲ್ವಾ ಗೈಸ್. ಇವಾಗ ಟೀ ಫ್ಯಾಕ್ಟ್ರಿ ನೋಡಿ, ವ್ಯೂ ಪಾಯಿಂಟ್ ನೋಡಿ, ಅಲ್ಲಿಂದ ಇವಾಗ ಜಿಪ್ ಲೈನ್ ಕಡೆಗೆ ಹೋಗ್ತಾ ಇದ್ದೀವಿ. ನಂಗೆ ಎಲ್ಲಿದೆ ಅಂತ ಗೊತ್ತಿಲ್ಲ, ಇಲ್ಲೇ ಅದೇ ಎಸ್ಟೇಟಲ್ಲೇ ಇದೆ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಹೋಗ್ತಾ ಇದೀವಿ, ಅಲ್ಲಿ ಹೋಗ್ಬಿಟ್ಟು ಗೈಸ್ ಇವಾಗ ಜಿಪ್ ಲೈನ್ ಮಾಡಕ್ ಬಂದಿದ್ದೀವಿ. ಏನೇನು ಎಷ್ಟು ಕವನ ಬರಲ್ವಂತೆ, ಭಯ ಆಗತ್ತೆ ಅಂತಲ್ಲ, ಅದಕ್ಕೆ ತುಂಬಾ ಕಾಸ್ಟ್ಲಿ ಆಯ್ತು. ಅಷ್ಟು ನನಗೆ ಭಯ. ಜೀಪ್ದು ಇವರೇ ಕಾಸ್ಟ್ ಹಾಕೋತಿದ್ದಾರೆ. ಇನ್ನು ಇಲ್ಲಾದ್ರೂ ಅಡ್ವೆಂಚರ್ಸ್ ಮಾಡಿದ್ರೆ ಮಾತ್ರ ನಮ್ದು ಕಾಸ್ಟ್ ಅಂತೆ. ನೋಡೋಣ ಒಳಗೆ ಯಾರ್ಯಾರು ಏನೇನು ಆಡ್ತಾರೆ. ನಾನೇನು ಆಡ್ತೀನಿ ಗಾಯ್ಸ್. ಇವಾಗ ಜೀಪಲ್ಲಿ ಹೋಯ್ತಾ ಇದ್ದೀವಿ. ನಂಗೆ ವಾಂತಿ ಬರ್ತಾ ಇದೆ. ಜೀಪ್ ಫ್ರೀ ಅಲ್ವಾ? ಜೀಪ್ಗೆ ಮತ್ತೆ ಎಂಟ್ರೆನ್ಸ್ಗೆ ಏನು ಫೀಸ್ ಇಲ್ಲ, ಫ್ರೀ ಅಂತ ಹೇಳಿದ್ದಾರೆ.
home hai. Sorry God. So, ಇಳಿರಿ ಗೈಸ್ ಬಂದ್ವಿ. ವೆಲ್ಕಮ್ ಟು ಇಂಡಿಯಾಸ್ ಲಾಂಗೆಸ್ಟ್ ಜಿಪ್ ಲೈನ್. ಆಟ ಆಡ್ತೀರಾ ಎಲ್ಲರೂ? ಜಿಪ್ ಲೈನ್ದು ಇಷ್ಟು ಜನ ಪ್ಲಾನ್ ಮಾಡ್ತಾ ಇದ್ದಾರೆ. ಏ ಅಲ್ಲಿ ಮೌಂಟೇನ್ಸ್ ನೋಡಿ, ಫುಲ್ ಫಾಗಿ. ಇಲ್ಲಿಂದ ಅಲ್ಲಿವರೆಗೂ ಹೋಗ್ತಾರೆ, ಅಲ್ಲಿಂದ ಮತ್ತೆ ಕರ್ಕೊಂಡ್ಬಂದು ಇಲ್ಲಿಗೆ ಬಿಡ್ತಾರೆ. ಗಾಯ್ಸ್ ಸ್ವರ್ಗಕ್ಕೆ ಹೋಗ್ಬಿಟ್ಟು ವಾಪಸ್ ಬರ್ತಾರಂತೆ ಗಾಯ್ಸ್. ಲಿಜಿ ಆಲ್ ದ ಬೆಸ್ಟ್. ಬಾಲಿಲಿ ಇದೆಯಲ್ಲ ಸ್ವಿಂಗು, ಆ ಥರ. ಗಾಯ್ಸ್ ಮಕ್ಳುಗಳು ಹಚ್ಕೋತಾವಲ್ಲ ಕಿಡ್ನಾಪ್ ಮಾಡ್ಬೇಕಾದ್ರೆ, ಹಂಗ ಹಚ್ಕೋತಾವ್ರೆ. ಗಾಯ್ಸ್ ಎದ್ರುಕೋತಾವ್ರೆ ಗಾಯ್ಸ್. ಗೈಸ್ ಅಲ್ಲಿ ಅವಳ ಮುಖ ನೋಡಿ ಗೈಸ್, ಗಾಬರಿ ಅಂದ್ರೆ ಅದೇ ಅಲ್ವಾ. ಇಲ್ಲಿ ಇವ್ರು ಇನ್ನೂ ಬಡ್ಕೋತಾವ್ರೆ ನೋಡಿ. ಗೈಸ್ ನಾನು ಜಿಪ್ ಲೈನ್ ಹೋಗ್ತಾ ಇದ್ದೀನಿ. ಜಿಪ್ ಲೈನ್ ಯಾವ ಊರು ಹೇಳು, ಮೆನ್ಷನ್ ಮಾಡು. ಕೇರಳ, ವಯನಾಡ್. ಆ್ಯಕ್ಚುಲಿ ಸ್ಟಾರ್ಟಿಂಗ್ ಸಖತ್ ಗಾಬರಿ ಆಗಿದೆ. ನನ್ನ ಮುಖ ನೋಡ್ಬೋದು ಇಲ್ಲೇ. ನನಗೆ ಸಖತ್ ಹೆದರಿಕೆ ಆಗ್ತಿತ್ತು. ಬಟ್ ಆ ಎಕ್ಸ್ಪೀರಿಯನ್ಸ್ ಇದೆಯಲ್ಲ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಲೈಫ್ ಟೈಮಲ್ಲಿ ಒನ್ಸ್ ಏನಾರು ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ವಾಪಸ್ ಜೀಪಲ್ಲಿ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ಎಲ್ಲ ಆಕ್ಟಿವಿಟೀಸ್ ಮುಗಿಸ್ಕೊಂಡು ಮಳೆ ಬರ್ತಾ ಇದೆ ನೋಡಿ, ಎಲ್ಲ ಹೋಗ್ತಾ ಇದೀವಿ ಜೀಪಲ್ಲಿ. ವರ್ಷಿಣಿ, ಹೇಗಿತ್ತು ಅಡ್ವೆಂಚರ್? ಈಗ ಭಯ ಬಿಡಿ, ಅಡ್ವೆಂಚರ್ ಹೆಂಗಿತ್ತು? ನಮ್ಮ ಫಿಯರ್ ನ ಓವರ್ಕಮ್ ಮಾಡಿದ್ವಿ ತಾನೆ. ಲೈಕ್ ಅಷ್ಟು ಹೈಟ್ ಇಂದ ನಾವು ಬೀಳೋದು ಎಕ್ಸ್ಪೀರಿಯನ್ಸ್ ಅಂದ್ರೆ ಚೆನ್ನಾಗಿತ್ತು. ನಮ್ಮ ಬ್ಲಾಗ್ ಅಲ್ಲಿ ಹೀಗೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಮಳೆ ಬರ್ತಿದೆ ಗಾಯ್ಸ್. ಎತ್ತಿ ಜಾಗದಲ್ಲಿ ಇಷ್ಟೊತ್ತು ಮಾಡಿದ್ವಿ. ಇವಾಗ ಟೈಮ್ ಬಂದು 2:17. ಇವಾಗ ಊಟಕ್ಕೆ ಹೋಗ್ತಾ ಇದ್ದೀವಿ. ಎಲ್ಲರೂ ತುಂಬ ಹಸಿವಾಗಿದೆ, ಮಳೆ ಬೇರೆ ಬರ್ತಾ ಇದೆ. ಒಳ್ಳೆ ಇಲ್ಲಿ ತಿನ್ನ ಊಟ ಒಂದು ಬೇಜಾರು ಅಂದ್ರೆ ಎಲ್ಲದಕ್ಕೂ ಕೊಬ್ಬರಿ ಎಣ್ಣೆ ಹಾಕಿರ್ತಾರೆ ಗೈಸ್. ಊಟಕ್ಕೆ ಅಂತ ಇಳ್ದಿದೀವಿ, ಅದ್ರ ಜೋರಾಗಿ ಮಳೆ ಬರ್ತಾ ಇದೀವಿ. ಮತ್ತೆ ಇವಾಗ ಟ್ರೈಬಲ್ ವಿಲೇಜ್ ಇದಾದ್ಮೇಲೆ ಊಟಕ್ಕೆ ಅಂತ ಹೇಳ್ಬಿಟ್ಟು ಇದೇನೋ ಟ್ರೈಬಲ್ ವಿಲೇಜ್ಗೆ ಅಂತ ಕರ್ಕೊಂಡ್ ಬಂದವ್ರೆ. ಆದ್ರೆ ಹೊಟ್ಟೆ ಮಾತ್ರ ತುಂಬಾ ಹಸಿತಿದೆ. ನೋಡೋಣ ಇದೇನು ಅಂತ. ಹತ್ರ ಇದೆಯಾ ಕೇಳು. ಏನ್ ಕೇಳ್ತಿದ್ದೀರಾ? ಊಟ ಕೇಳ್ತಿದೀವಿ, ಎಲ್ಲಿ ಚೆನ್ನಾಗಿದೆ. ಮತ್ತೆ ಇಲ್ಲಿ ಏನಕ್ಕೆ ನಿಲ್ಸಿದ್ರಿ? ಇಲ್ಲಿ ಯಾಕೆ ನಿಲ್ಸಿದ್ರಿ? ಫಸ್ಟ್ ಊಟಕ್ಕೆ ನಿಲ್ಸೋದಕ್ಕೆ ಕನ್ಫ್ಯೂಸ್ ಮಾಡ್ಕೊಂಡು ಪ್ಲೇಸ್ ಕರ್ಕೊಂಡು ಬಂದಿದ್ದಾರೆ. ಓಕೆ, ಇನ್ನು ಇವಾಗ ಮಧ್ಯಾಹ್ನದ ಊಟಕ್ಕೆ ಕೂತಿದ್ದೀವಿ. ಹೇಳಬೇಕು ಅಂದರೆ, ನಿಜ ಹೇಳಬೇಕು ಅಂದರೆ ಇದೇ ನನಗೆ ಇಷ್ಟ ಆಗಿದ್ದ ಬೆಸ್ಟ್ ಊಟ ಅಂತ. ಯಾಕಂದರೆ ಅಲ್ಲಿ ಪ್ರತಿಯೊಂದರಲ್ಲೂ ಕೊಬ್ಬರಿ ಎಣ್ಣೆ ಆ್ಯಡ್ ಮಾಡ್ತಾರೆ ಬಟ್ ಇಲ್ಲಿ ಆ್ಯಡ್ ಮಾಡಿರಲಿಲ್ಲ. ಸೊ ನನಗೆ ಈ ಹೋಟೆಲ್ ಫುಡ್ ಇಷ್ಟ ಆಯಿತು. ಕಾಸ್ಟ್ ಜಾಸ್ತಿ ಆಗಿರೋ ಪರವಾಗಿಲ್ಲ, ಊಟ ಇಷ್ಟ. ಯಾರ್ಯಾರ್ದೆಲ್ಲ ಲೆಗ್ ಪೀಸ್ ಕಿತ್ಕೊ ತಿಂತಿದ್ಯಾ? ಅಯ್ಯೋ, ಅಷ್ಟು ಜನದಿಲ್ಲ. ಗ್ರೇಟ್ ಲಿಜಿ, ಸುಮ್ಮನೆ ಹಾಕಿರೋದು. ಅವ್ರು ತಿಂದ್ಬಿಟ್ಟು ನಂದು. ಊಟ ಹೇಗಿತ್ತು? ಸಗದಾಗಿತ್ತು. ಕೇರಳಲ್ಲಿ ಬಂದು ಹೆಂಗಿರುತ್ತೆ ಊಟ, ಈ ತರ ಊಟಕ್ಕೆ ನೆನ್ನೆ ನೈಟ್ ಇಂದ ಕಾಯ್ತಾ ಇದ್ವಿ. ಎಲ್ಲೂ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಬಟ್ ಇವಾಗ ಸ್ಯಾಟಿಸ್ಫೈಡ್ ಆಯ್ತು. ಕೊಟ್ಟಿದ್ಕೆ ವರ್ತ್ ಅನ್ಸ್ತು. ಅಂದ್ರೆ ಆಂಬಿಯನ್ಸ್ ಕಾಸ್ಟ್ಲಿ ಅಮೌಂಟ್ ಇರ್ಬೋದು, ಬಟ್
ಅಮೌಂಟ್ ತಕ್ಕಂಗೆ ಕ್ವಾಲಿಟಿ ಕ್ವಾಂಟಿಟಿ ಆಂಬಿಯನ್ಸ್ ಕೂಡ ಚೆನ್ನಾಗಿತ್ತು. ನೀವೇನಾದ್ರೂ ಬಂದ್ರೆ ಈ ಹೋಟೆಲ್ಗೆ ಒಂದ್ಸರಿ ಟ್ರೈ ಮಾಡಿ. ಎಲ್ಲಿಗೆ ಬಂದಿದ್ದೀವಿ? ಟ್ರೈಬಲ್ ವಿಲೇಜ್. ಏನಿದೆ ಗೊತ್ತಿಲ್ಲ, ಅಲ್ಲಿಗೆ ಹೋಗ್ಬಿಟ್ಟು ನೋಡಿ ಗೈಸ್. ಇವಾಗ ಅನ್ನೋ ಜಾಗದಲ್ಲಿ ಇದ್ದೀವಿ. ಏನು ಟ್ರೈಬಲ್ ವಿಲೇಜ್ ಅಂತ. ಇದು ಯಾರ್ದೋ ಹ್ಯಾಟ್ ಕಿತ್ಕೊಂಡೆ ನನ್ನ ಫ್ರೆಂಡ್ಸ್ದು. ಮಳೆ ಬರ್ತಾಯಿದೆ, ಮಳೆಲೂ ಹೋಗ್ತಾ ಇದ್ದೀವಿ. ಜೀಪಲ್ಲಿ ಹೋಗೋದು ಅನಿಸುತ್ತೆ, ಟಿಕೆಟ್ ಏನೋ ಕ್ಲೋಸ್ ಅಂತ ಹೇಳ್ತಿದ್ದಾರೆ. ಇವಾಗ ಮತ್ತೆ ಜೀಪಲ್ಲೆಲ್ಲ ಹೋಗ್ತಾ ಇದ್ದೀವಿ. ಎಲ್ಲಿಗೆ? ಟ್ರೈಬಲ್ ವಿಲೇಜ್ಗೆ ಅಂತ ಹೇಳಿ ಅಲ್ಲಿ ಟಿಕೆಟ್ ತಗೋತಾ ಇದ್ದೀವಿ. ಅಲ್ಲಿ ಜೀಪ್ ಎಲ್ಲ, ಅಯ್ಯೋ ಜೀಪ್ ಇಲ್ಲಿದೆ, ಜೀಪ್ ಎಲ್ಲ ಇಲ್ಲಿ ವೇಟ್ ಮಾಡ್ತಾ ಇದ್ದೀವಿ, ಅದು ಮಳೆಯಲ್ಲಿ. ಅವರಿಗೆಲ್ಲ ಜೀಪ್ ಶಾರ್ಟೇಜ್, ಅವರಿಗೆಲ್ಲರಿಗೂ ಜೀಪ್ ಶಾರ್ಟೇಜ್ ಆಗಿದೆ. ಸೊ ನಾವು ಹೋಗಿ ಅಲ್ಲಿ ಹೋಗಿರೋರು ಬಂದಮೇಲೆ ಆ ಜೀಪಲ್ಲಿ ಅವ್ರು ಬರ್ತಾರೆ. ಜೀಪಲ್ಲಿ ಕೂತಿದ್ದವ್ರನ್ನ ಇಳಿಸಿ ಹೊರಗಡೆ ಹಾಕಿ ಕವನ ಕೂತ್ತಾರೆ. ಅನ್ಯಾಯ. ಹಂಗೇನಿಲ್ಲ ಗಾಯ್ಸ್, ನನ್ನ ಬಿಟ್ಕೊಟ್ರು ಹೋಗು ಕೂರು ನೀನು ಅಂತ ಅಷ್ಟೇ. ಏನೆಷ್ಟು ನಮ್ಮ ಕಡೆ ಎಲ್ಲಿ ನೋಡಿದ್ರು ಹಂಗೆ. ನಮ್ಮ ಮನೆ ಗದ್ದೆ ಹತ್ರ ಎಲ್ಲ ಹತ್ರನೇ ಹೋಗ್ತೀವಿ. ಬಂದಿದ್ದೀವಿ. ಎಲ್ಲಿ? ಅಲ್ಲಿ 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 ಮೌಂಟೇನ್ಸ್ ಕಾಣ್ತದೆ, ಅಲ್ಲಿ ನೋಡಿ ಫುಲ್ ಹಿಮ. ಆ್ಯಂಡ್ ಬ್ಯೂಟಿ ಮಾತ್ರ ವಾವ್, ಬ್ಯೂಟಿ ಮಾತ್ರ ವಾವ್. ಅದೇನೋ ಡೈಲಾಗ್ ಇದೆಯಲ್ಲ. ಇವಾಗ ನಾವು ಎಕ್ಸಾಕ್ಟಾಗಿ ಎಲ್ಲಿದ್ದೀವಿ ಅಂತ ಅಂದರೆ ಬರುತ್ತೆ ಎಕ್ಸಾಕ್ಟಾಗಿ ಇವಾಗ ನಾವು ಇಲ್ಲಿ ಟಾಪ್ ಪಾಯಿಂಟಲ್ಲಿ ಇದ್ದೀವಿ. ಇನ್ನೊಂದು ಜೀಪ್ ಬಂತು, ಇಲ್ಲೇ ಇದ್ದಾರೆ ನೋಡಿ. ಇನ್ನೊಂದು ಜೀಪ್ ಬಂತು, ಇವಕ್ಕೆ ಕಾಯ್ತಾ ಇದ್ವಿ. ಹಾಯ್ ಹಾಯ್. ಸೊ ಇವಾಗ ಒಳಗೆ ಹೋಗೋಣ ಬನ್ನಿ. ಸನ್ಸೆಟ್ ನೋಡಿದ್ರೆ ಅದು ಕರೆಕ್ಟ್ ಟೈಮಿಂಗಲ್ಲಿ ನಾವು ಇಲ್ಲಿದ್ದೀವಿ. ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಒಳಗಡೆ ಯಾರಿಗೂ ಇಲ್ಲ, ಯಾರಿಗೂ ಇಲ್ಲ. ಬನ್ನಿ ನಿಮಗೂ ತೋರಿಸ್ತೀನಿ ನನ್ನ ಜೊತೆ. ಈ ಪ್ಲೇಸ್ ಹೇಗಿದೆ? So beautiful, so elegant, just looking like a wow. Just looking like a wow. ಇಲ್ಲಿ ಪ್ರಿಯದರ್ಶಿನಿ ಟ್ರೀಟ್ಸ್ ಇದೆ. ಯಾರಿಗಾದ್ರೂ ಇಲ್ಲಿ ಟ್ರೀಟ್ಸ್ ಬೇಕು? ಆಮೇಲೆ ಇಲ್ಲಿ ವಿಜಿ ಅವರು ಇದ್ದಾರೆ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಅ ವಾವ್. Wow! So beautiful, so elegant, just looking like a wow. ಇಲ್ಲಿ ನಾವು ಇವಾಗ ಮೇನ್ ಹಾಂ ಏನು ಮೇನ್ ಪಾರ್ಟ್ಗೆ ಬಂದಿದ್ವಿ. ಹಾಂ ಓಕೆ, ಲೆಟ್ಸ್ ವಾಚ್ ನೌ. ಲೆಟ್ಸ್ ವಾಚ್ ನೌ. ಶೂಟಿಂಗ್ ಸ್ಟಾರ್ಟ್ ಮಾಡಿದ್ಯಾ? ಹಾಂ ನಾನು ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿಲ್ಲ ನಾನು. ಈಗ ಹೇಳು. ಓಕೆ, ಕವನ ಬ್ಲಾಗ್ ನಾನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಮೇನ್ ಪಾರ್ಟ್ ಆಫ್ ಟ್ರೈಬಲ್ ಬ್ಲಾಗ್ಗೆ ಟ್ರೈಬಲ್ ಹೆರಿಟೇಜ್ ಟ್ರೈಬಲ್ ಹೆರಿಟೇಜ್ಗೆ ಹೋಗ್ತಾ ಇದ್ದೀವಿ. ಗಾಯ್ಸ್ ಇದೇ ನೋಡಿ ಟ್ರೈಬಲ್ ಹೆರಿಟೇಜ್. ಇದನ್ನು ನೋಡೋಕ್ಕೆ ಅಂತ ಅಷ್ಟು ದೂರದಿಂದ ಇಲ್ಲಿವರೆಗೂ ನಡ್ಕೊಂಡು ಬಂದಿದ್ದೀವಿ. ಟ್ರೈಬಲ್ ಮಾರ್ಕೆಟ್ ಅಂತ ಇದು. Yes, this is tribal market and ಇದು ಟ್ರೈಬಲ್ ಪೀಪಲ್ ವಾಸ ಮಾಡ್ತಿದ್ದ ಜಾಗ ಅಲ್ಲ, ಸುಮ್ಮನೆ ಬಿಲ್ಡ್ ಮಾಡಿರೋದು ಅವರು. ಹಾಂ ಇವಾಗ ಅವರು ಫುಲ್ ಕಂಪ್ಲೀಟ್ ಆಗಿ ಮುಗಿಸಿದ್ದೀವಿ. ಇವಾಗ ಇಲ್ಲಿಂದ ನಾವು ಡೈರೆಕ್ಟ್ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಯಾಕಂದರೆ ನಿನ್ನೆನೂ ಟ್ರಾವೆಲ್ ಮಾಡಿದ್ದೀವಿ, ಇವಾಗೂ ಟ್ರಾವೆಲ್ ಮಾಡಿದ್ದೀವಿ. ಸೊ ಎಲ್ಲರೂ ಸುಸ್ತಾಗಿರ್ತಾರೆ. ಸೊ ಹೋಟೆಲ್ಗೆ ಹೋಗ್ಬಿಟ್ಟು ಇನ್ನೆಷ್ಟು ವೀಡಿಯೋ ಶೂಟ್ ಮಾಡೋಕ್ಕಾಗುತ್ತೆ ಅಷ್ಟು ವೀಡಿಯೋ ಶೂಟ್ ಮಾಡ್ತೀವಿ. ಕರಿತಿದ್ದಾರೆ. ಬಾಯ್ ಬಾಯ್ ಬಾಯ್. ರೂಮಿಗೆ ಹೋಗ್ಬಿಟ್ಟು ಇವಾಗ ಮಳೆ ಬಂತು, ನಾವು ನಮ್ಮ ರೂಮ್ಗಳಿಗೆ ಬಂದ್ವಿ. ಇವಾಗ ಎಲ್ಲರೂ ರೆಡಿ ಆಗಿದ್ದೀವಿ. ಟೈಮ್ ಬಂದ್ಬಿಟ್ಟು 8 ಆಗಿದೆ, 8:10 ಆಗಿದೆ. ಇವಾಗ ನಾವು ಇಲ್ಲಿಂದ ಕ್ಯಾಂಪ್ ಫೈರ್ ಸ್ಪಾಟಿಗೆ ಹೋಗ್ತಾ ಇದ್ದೀವಿ. ನಾವು ಇದೀವಲ್ಲ ರೂಮ್ಸಿಂದ ಇವಾಗ ಕ್ಯಾಂಪ್ ಫೈರ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಎಲ್ಲರೂ ಬಂದು ನೈಟ್ ಡ್ರೆಸ್ ಹಾಕ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಹೋದ್ಮೇಲೆ ಹೇಗಿರುತ್ತೆ ಅಂತ ನೋಡೋಣ. ಬಟ್ ಆ್ಯಕ್ಚುಲಿ ಮಳೆ ಬರ್ತಾ ಇದೆ, ಜೋರಾಗೆ ಬರ್ತಾ ಇದೆ. ಹೇಗಾಗುತ್ತೆ ನೋಡೋಣ ಬನ್ನಿ.
ಗಾಯ್ಸ್ ಅಲ್ಲಿ ಕ್ಯಾಂಪ್ ಫೈರ್ ಇಲ್ಲಿ ನಡೀತಾ ಇದೆ ಗಾಯ್ಸ್. ತಡಿ ಹತ್ರ ಹೋಗ್ಬಿಟ್ಟು ತೋರಿಸ್ತೇನೆ. ಓಕೆ ಇವಾಗ ಇಲ್ಲಿ ಕ್ಯಾಂಪ್ ಫೈರ್ ಎಲ್ಲ ಮುಗಿಸಿ ಊಟಕ್ಕೆ ಅಂತ ಬಂದು ಕೂತಿದ್ದೀವಿ. ಮಳೆಯಲ್ಲಿ ಏನೂ ಗೊತ್ತಾಗಿಲ್ಲ ನಾವು ಡ್ಯಾನ್ಸ್ ಮಾಡಿದ್ದಕ್ಕೆ ಆ ಬೆಂಕಿ ಮುಂದೆ. ತುಂಬ ಚೆನ್ನಾಗಿತ್ತು. ಸೊ ಇನ್ನು ಡ್ಯಾನ್ಸ್ ಮಾಡಿದ ಮೇಲೆ ಹೊಟ್ಟೆ ಹಸಿವಾಗದೇ ಇರುತ್ತಾ? ಎಲ್ರಿಗೂ ಹಸಿವಿಲ್ಲಿ ಮುಖ ಹೇಗೆ ಕಾಣಿಸ್ತಾ ಇದೆ ನೋಡಿ. ಗೈಸ್ ಇವಾಗ ಊಟ ಆಯಿತು. ಟೈಮ್ ಬಂದ್ಬಿಟ್ಟು 10-12. ನಿಂಗೆ ಇಷ್ಟ ಆಯಿತಾ ಊಟ ಇವಾಗಿಂದು? ತುಂಬ ಚೆನ್ನಾಗಿತ್ತು. ನಂಗೆ ಸೀರಿಯಸ್ಸಾಗಿ ಇಷ್ಟ ಆಗಿಲ್ಲ. ನಿಮಗೇನಾದರೂ ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವಯನಾಡ್ ಸೀರೀಸ್ಗೆ ಸ್ಟೇ ಟ್ಯೂನ್ಡ್. ಥ್ಯಾಂಕ್ ಯು.